ಫಸ್ಟ್ ನನ್ನ ಹಿನ್ನೆಲೆ ಹೇಳ್ಕೊಬೇಕಂದ್ರೆ ಭಾರಿ ಕಷ್ಟ ಆಗ್ತದೆ, ಆದ್ರೂ ಹೇಳಲೇಬೇಕು. ಈ ತಾಯಿ ನೆಲೆಸಿ ನಮ್ಮ ಕೈ ಹಿಡಿಯೋ ಮುನ್ನೆ ನನಗೆ ಭಾರಿ ಕಷ್ಟ ಕೊಟ್ಟಳು ಬರೋಕ್ಕಿಂತ ಮುಂಚೆ. ಆದ್ರೂ ನನ್ನಮ್ಮ ಕೈ ಬಿಡಲಿಲ್ಲ. ನನ್ನ ಹೆಂಡತಿ ಮುಖಾಂತರ ಬಂದು ಅವಾಗ ನಾನೇನ್ ಮಾಡಿದೆ, ಇದು ದೇವ್ರಲ್ಲ, ನನ್ನ ಎದುರಿಸಕ್ಕೆ ಇದು ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಜಿಟ್ಟು ಹಿಡ್ಕೊಂಡು ಆಚೆ ತಗೊಂಡೋಗಿ ಎಸ್ತೆ. ಅವಾಗ ಅಮ್ಮ ಬಂದು ಹೇಳಿದ್ಲು, ನಾನು ಅದೇ ಮುಡಿ ಮೇಲೆ ಬರ್ತೀನಪ್ಪ, ಬಂದು ಅದು ಯಾವಾಗ ಹೆಂಗ್ ಮುಡ್ತೀಯ ನೀನು, ನಾನು ನೋಡ್ತೀನಿ ಅಂತ ಹೇಳಿದ್ಲು. ಅವತ್ತಿಂದ ತಪ್ಪಾಯ್ತಮ್ಮ, ನಾನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಂತೀನಿ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿ ಬೇಡ್ಕೊಂಡಾಗ ನನ್ನ ಕಷ್ಟ ಪರಿಹಾರ ಮಾಡಿ ಅವತ್ತಿಂದ ನಮ್ಮ ಜೀವನಕ್ಕೆ ಒಂದು ದಾರಿ ಮಾರ್ಗ ಕೊಟ್ರು. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆಬಿ ಕ್ರಾಸ್ನ ಬಳಿ ಇರುವ ಕಟ್ಟಿಗೇನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 125 ಕಿಲೋಮೀಟರ್ ಸಮೀಪದಲ್ಲಿದೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ನಾನು ಶರತ್ ಅಂತ. ಈ ತಾಯಿ ರೇಣುಕಾ ಯಲ್ಲಮ್ಮ ಮನೆ ಮಗ ನಾನು. ಹಾಗಾಗಿ ನಮ್ಮ ಜೀವನ ಶೈಲಿನೇ ಒಂಥರ ತುಂಬ ಕಷ್ಟದಾರಲ್ಲಿ ಬಂದಿದ್ದು. ನಾನು ಚಿಕ್ಕ ಮಗು ಇದ್ದಾಗಿಂದನೂ ನನಗೆ ಅರಿಯದ ವಯಸ್ಸು ಅಂದರೆ ಜಸ್ಟ್ 6 ತಿಂಗಳಲ್ಲೇ ನನಗೆ ಹಾಲಿಲ್ದಂಗೆ ಆಯಿತು. ಸೊ ನಾನು ಅಜ್ಜಿ ತಾತನ ಮನೆಯಲ್ಲೇ ಬೆಳೆದೆ. ನನಗೆ ಬುದ್ಧಿ ಬಂದು ಒಂದು 10 ವರ್ಷ ಆಗೋವರೆಗೂ ನಾನು ಅಜ್ಜಿ ತಾತನ ಆಸರೆಯಲ್ಲೇ ಬೆಳೆದೆ. ಅಂದರೆ ಇದೇ ಮನೆಯಲ್ಲಿ, ಇದೇ ಊರಲ್ಲಿ, ಇದೇ ಮನೆಯಲ್ಲಿ ಬೆಳೆದೆ. ಅದಾದಮೇಲೆ ನಾವೆಲ್ಲ ಬೆಂಗಳೂರಲ್ಲಿ ಟ್ರಾವೆಲ್ಸ್ ಎಲ್ಲ ಇತ್ತು, ಚೆನ್ನಾಗೇ ಇದ್ವಿ. ಬಟ್ ಟ್ರಾವೆಲ್ಸು ಒಂದು ಸರಿ ಆಕ್ಸಿಡೆಂಟ್ ಆಗಿ ಎಲ್ಲವೂ ಲಾಸ್ ಆಯಿತು. ತಿನ್ನೋದಕ್ಕೂ ಗತಿ ಇಲ್ಲ ಅನ್ನೋ ಥರ ಆಗೋಯ್ತು. ತುಂಬ ಕಷ್ಟಗಳನ್ನ ಫೇಸ್ ಮಾಡಿದ್ವಿ. ಆಮೇಲೆ ಅದೇ ಕಾರಣಕ್ಕೆ ನಮ್ಮ ಅಜ್ಜಿ ತಾತ ಒಂದು ಸರಿ ಯಾರೋ ಹೇಳಿದ್ರು, ಹೀಗೆ ಅಕ್ಕಪಕ್ಕದ ಮನೆಯಿಂದ ಗೊತ್ತಾಯಿತು ಅಂತ, ಈ ದೇವಿ ಇನ್ನೊಂದು ಸ್ಥಾನ ಇತ್ತು, ಅಲ್ಲಿಗೆ ಅವರು ನಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಿನಿಂದ ಮನೆಗೆ ಸ್ವಲ್ಪ ಒಳ್ಳೆಯದಾಗ್ತಾ ಬಂತು. ಆಮೇಲೆ ಅಮ್ಮನೇ ಹೇಳಿದ್ದು, ನಾನು ಅಲ್ಲಿಗೆ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ಅಲ್ಲಿಂದನೇ ನಾನು ಅಭಿವೃದ್ಧಿ ಆಗ್ತೀನಿ ಅಂತ. ಅದೇ ಥರ ಬಂದ್ಲು ಅಮ್ಮ, ಎಲ್ಲರಿಗೂ ಒಳ್ಳೇದು ಮಾಡಿದ್ಲು. ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ. ಕಳ್ಕೊಂಡಿದ್ದಂಥ ಐಶ್ವರ್ಯ ಎಲ್ಲವೂ ಬಂತು, ಚೆನ್ನಾಗಿದ್ದೀವಿ. ಮುಂದೆ ಬರೋ ಭಕ್ತಾದಿಗಳನ್ನ ನಾನು ಇಷ್ಟ ಹೇಳೋದು, ನಂಬಿ ಚೆನ್ನಾಗಿ ನಡ್ಕೊಳ್ಳಿ. ಅವಳು ನಂಬಿದ್ದವ್ರನ್ನ ಯಾರನ್ನೂ ಕೈ ಬಿಡಲ್ಲ, ಅದಕ್ಕೆ ನಾವೇ ಸಾಕ್ಷಿ. ಇವತ್ತು ನಾನು ಒಂದು ಟೈಮಲ್ಲಿ ನನಗೆ ಸ್ಕೂಲಲ್ಲಿ ಹೇಳಿದ್ದುಂಟು, ನೀನು ಪಾಸ್ ಆಗಿಬಿಟ್ರೆ ನಾನು ಈ ಪ್ರೊಫೆಷನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದುಂಟು SLCನಲ್ಲಿ. ಸೊ ಇವತ್ತು ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಓನ್ ಬಿಸ್ನೆಸ್ ಮಾಡಬೇಕು ಅಂತಲೂ ಪ್ಲ್ಯಾನ್ ಇದೆ. ಸೊ ಅದಕ್ಕೆಲ್ಲವೂ ನಮ್ಮ ತಾಯಿನೇ ಕಾರಣ. ನನ್ನ ಎಫರ್ಟ್ ಅನ್ನೋದಕ್ಕಿಂತ 50-50 ಅಂತ ಹೇಳ್ಬೋದು. ಅಂಥ ದೊಡ್ಡ ಸ್ಟೂಡೆಂಟ್ ಏನಲ್ಲ ನಾನು. ಇವತ್ತು ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ತಾಯಿನೇ ಕಾರಣ. ಆಮೇಲೆ ಇನ್ನೊಂದು, ನಾನು ಭಕ್ತಿನ ತೋರ್ಪಡಿಕೆ ಭಕ್ತಿ ಮಾಡಲ್ಲ ಯಾವತ್ತೂ. ನಾನು ಇವತ್ತಿಗೂ ಮನೆ ಮಗ ಆಗಿದ್ರು ಅಷ್ಟು ಮುಂದಾಳತ್ವದಲ್ಲಿ ನಿಂತು ಮಾಡಲ್ಲ, ನಾನು ಒಪ್ಕೋತೀನಿ. ಆದರೆ ನಾನು ಪ್ರತಿಯೊಂದು ಹೆಜ್ಜೆ ಇಟ್ಟರೂ ನನ್ನ ತಾಯಿ ನನ್ನ ಜೊತೆಗೇ ಇರ್ತಾಳೆ. ನಾನು ತಾಯಿನ ನೆನ್ನದೇ ಮಾಡ್ತೀನಿ, ಅದು ಅಮ್ಮನಿಗೂ ಗೊತ್ತು. ಹಾಗಾಗಿ ನಾನು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಸ್ನೇಹಿತರೆ, ಒಂದು ಅಚ್ಚರಿಯಾದಂಥ ಸತ್ಯವನ್ನು ನಿಮಗೆ ಹೇಳುತ್ತೇವೆ.
ಒಂದು ದಿನ ರಾತ್ರಿ ಸಾಕ್ಷಾತ್ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಕನಸಲ್ಲಿ ಬಂದು ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ, ಧೈರ್ಯವಾಗಿರು ಎಂದು ಸಾಕ್ಷಾತ್ ಕನಸಿನಲ್ಲಿ ಪ್ರತ್ಯಕ್ಷವಾಗಿರುವ ತಾಯಿಯು ವಿಶಾಲಾಕ್ಷಿರವರಿಗೆ ಧೈರ್ಯವನ್ನು ನೀಡಿ ಆಶೀರ್ವದಿಸುತ್ತಾಳೆ. ಕನಸಿನಲ್ಲಿ ಬಂದ ತಾಯಿಯು ಮುಂದಿನ ದಿನಗಳಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ವಿಶಾಲಾಕ್ಷಿರವರ ಮೈದುಂಬಿ ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೋದರು. ತಾಯಿಯ ಪವಾಡವನ್ನು ನೋಡಿ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರಲು ಪ್ರಾರಂಭಿಸಿದರು. ಅಂದಿನಿಂದ ಈ ಪುಣ್ಯಕ್ಷೇತ್ರದಲ್ಲಿ ದಿನನಿತ್ಯ ವಿಸ್ಮಯ ನಡೆಯುತ್ತಾ ಹೋಗುತ್ತಿದೆ. ಮಾಟ ಮಂತ್ರ, ದೃಷ್ಟಿದೋಷ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಜಮೀನಿನ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ನಿವಾರಣೆಯಾಗುತ್ತಿದೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮಸ್ತಸ್ಯೆ ನಮಸ್ತಸ್ಯೆ ನಮಾಮಿ ನಮಃ. ನನ್ನ ಹೆಸರು ರಾಮಚಂದ್ರ ಅಂತ ಹೇಳ್ಬಿಟ್ಟು ತುಮಕೂರು ವಾಸಿ. ತುಮಕೂರಲ್ಲಿ ಜೀವನ ಮಾಡ್ತಾ ಇದ್ವಿ. ಫಸ್ಟು ನನ್ನ ಹಿನ್ನೆಲೆ ಹೇಳ್ಕೊಬೇಕಂದ್ರೆ ಭಾರಿ ಕಷ್ಟ ಆಗ್ತದೆ, ಆದರೂ ಹೇಳಲೇಬೇಕು. ಈ ತಾಯಿ ನೆಲೆಸಿ ನಮ್ಮ ಕೈ ಹಿಡಿಯೋ ಮುನ್ನೆ ನನಗೆ ಭಾರಿ ಕಷ್ಟ ಕೊಟ್ಟಳು ಬರೋಕ್ಕಿಂತ ಮುಂಚೆ. ಆದ್ರೂ ನನ್ನಮ್ಮ ಕೈ ಬಿಡಲಿಲ್ಲ. ನನ್ನ ಹೆಂಡತಿ ಮುಖಾಂತರ ಬಂದು ಏನು ಮಾಡಬೇಕು ಏನು ಎಲ್ಲ ಅಂತ ಅವರಿಗೆ ನುಡಿ ಕೊಡ್ತಾಯಿದ್ರು. ಆದರೂ ಅವ್ರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನಾನು ಯಾರೋ ಅಲ್ಲಿ ಇಲ್ಲಿ ದೇವಸ್ಥಾನಗಳೆಲ್ಲ ಸುತ್ತಿದ್ವಿ, ಆದ್ರೂ ನಮಗೆಲ್ಲೂ ಪರಿಹಾರ ಸಿಗ್ತಾ ಇರಲಿಲ್ಲ. ಆ ತಾಯಿ ಏನು ಎತ್ತ ಅಂತ ಹೇಳ್ಬಿಟ್ಟು ನಮಗೆ ಸೂಕ್ಷ್ಮನೇ ಕೊಡ್ತಾ ಇರಲಿಲ್ಲ. ಆದ್ರೂ ಒಬ್ಬರು ಗುರುಗಳನ್ನ ಮೀಟ್ ಮಾಡಿದೆ. ಆ ಗುರುಗಳು ಮೀಟ್ ಮಾಡಿದಾಗ ಬಂದು ಮನೆಗೆ ಹೇಳಿದ್ರು, ನೋಡಪ್ಪ ಈ ಥರ ಹಿನ್ನೆಲೆ ಇದೆ ನಿಮ್ಮ ಮನೆಯವ್ರಿಗೆ ಅಂತ. ಒಂದು ಕಡೆ ಕೆಟ್ಟದಾಗಿ ಹೇಳಿದ್ರು, ಒಂದು ಕಡೆ ಒಳ್ಳೆ ರೀತಿಯೂ ಹೇಳಿದ್ರು. ಆವಾಗ ನಾವು ಯಾವುದನ್ನು ನಂಬೋದು, ಏನು ಮಾಡೋದು, ಯಾವ ಥರ ಮಾಡಬೇಕು ಅಂತ ಹೇಳಿ ನಮಗೆ ಅರಿವಾಗಲಿಲ್ಲ. ಆದರೂ ಮನಸ್ಸಲ್ಲಿ ಇಟ್ಕೊಂಡು ನಾನೇನು ಮಾಡೀನಿ, ಹೂವು ತಗೊಂಬರೀನಿ, ಕಳಸ ಇಟ್ಟು ಪೂಜೆ ಮಾಡಿ ಇದು ಮಾಡಿ ಮನಸ್ಸಲ್ಲಿ ಗೊಂದಲ. ಇದು ನಾವು ದೇವ್ರು ನಂಬ್ದವನೇ ಅಲ್ಲ, ನಾನು ನಮ್ಮ ಮನೆ ದೇವ್ರನ್ನ ಬಿಟ್ಟರೆ ನಾನು ಯಾವ ದೇವ್ರನ್ನೂ ನಂಬ್ದವನಲ್ಲ. ಆವಾಗ ಈ ಥರ ಹೇಳಿದಾಗ ಏನು ಮಾಡ್ಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ನನ್ನ ಹೆಂಡ್ತಿಗೆ ಒಂದು ಸರಿ ಮೈಮೆ ಆಯಿತು. ಆವಾಗ ನಾನೇನು ಮಾಡಿದೆ, ಇದು ದೇವರಲ್ಲ, ನನ್ನ ಎದುರಿಸೋಕ್ಕೆ ಇದು ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಜಿಟ್ಟು ಹಿಡ್ಕೊಂಡು ಆಚೆಗೆ ತೊಗೊಂಡೋಗಿ ಎಸ್ತೆ. ಆವಾಗ ಅಮ್ಮ ಬಂದು ಹೇಳಿದ್ಲು, ನಾನು ಅದೇ ಮುಡಿ ಮೇಲೆ ಬರ್ತೀನಪ್ಪ, ಬಂದು ಅದು ಯಾವಾಗ ಹೆಂಗೆ ಮುಟ್ತೀಯ ನೀನು, ನಾನು ನೋಡ್ತೀನಿ ಅಂತ ಹೇಳಿದ್ಲು. ಆವತ್ತಿಂದ ತಪ್ಪಾಯ್ತಮ್ಮ, ನಾನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೊತೀನಿ, ನನ್ನನ್ನು ಉದ್ಧಾರ ಮಾಡು ಅಂತೇಳಿ ಬೇಡ್ಕೊಂಡಾಗ ನನ್ನ ಕಷ್ಟ ಪರಿಹಾರ ಮಾಡಿ ಅವತ್ತಿಂದ ನಮ್ಮ ಜೀವನಕ್ಕೆ ಒಂದು ದಾರಿ ಮಾರ್ಗ ಕೊಟ್ಟಳು. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ನನ್ನ ಮಗನಿಗೆ ಓದ್ಸೋಕ್ಕೂ ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ದುಡಿಮೆಗೂ ದಾರಿ ಸಿಗ್ತಾ ಇಲ್ಲ, ತಿನ್ನೋಕೆ ಅನ್ನಕ್ಕೂ ಇಲ್ಲ, ಮನೇಲಿ ₹1 ಇಲ್ಲ. ಏನು ಮಾಡೋದು ಇದಕ್ಕೆ? ಎಷ್ಟೋ ಸಾರಿ ದೇವಸ್ಥಾನಗಳ ಹತ್ರ ಹೋಗಿ ಹತ್ತಿದ್ದೀವಿ. ಹತ್ಕೊಂಡು ತಾಯಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು, ಅವತ್ತೇನೋ ನಾನು ಮುಟ್ಟಬಾರ್ದಾಗಿತ್ತು, ಮುಟ್ಬಿಟ್ಟೆ, ಇನ್ನು ಮುಂದಕ್ಕೆ ನನ್ನ ತಪ್ಪನ್ನು ನಾನು ತಿದ್ಕೊಂಡು ನಡ್ಕೊಂಡು ಹೋಗ್ತೀನಿ ತಾಯಿ, ನನಗೆ ದಾರಿ ತೋರ್ಸಮ್ಮ ಅಂತ ಹೇಳ್ಬಿಟ್ಟು ಬೇಡ್ಕೊಂಡಾಗ ಅದೇ ಮಗಳ ಮೇಲೆ ಬಂದು ಒಂದು ದಿವಸ ಹೇಳ್ತು, ನೋಡಪ್ಪ ನನ್ನ ನೀನು ಬಿದ್ದು ಬೇಡ್ತಾ ಇದೆಯಾ, ನಾನು ಈ ಮನೆ ಬೆಳಗಕ್ಕೆ ಬರ್ತಾ ಇರೋಳು, ನೀನೇ ಮೇಟಿ ಇಲ್ಲ ಅಂತ ಅಂದಮೇಲೆ ನಾನು ಏನು ಮಾಡೋಕ್ಕಾಗತ್ತೆ, ನಾನು ನಿನ್ನ ಕೈ ಹಿಡ್ದು ನಡೆಸ್ತೀನಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಹೋಗು ಅಂತ ಹೇಳ್ತು. ಆವಾಗ ನಾನೇನು ಮಾಡಿದೆ, ಆಯ್ತಮ್ಮ ಅಂತ ಹೇಳ್ಬಿಟ್ಟು ಬಿದ್ದು ಬೇಡ್ಕೊಂಡು ನಾನು ಕೇಳ್ಕೊಂಡೆ. ನನ್ನ ಕಷ್ಟಕ್ಕೆ ಒಂದೊಂದೇ ಮೆಟ್ಲು ಇದು ಮಾಡ್ತಾಯಿತ್ತು. ಆಮೇಲೆ ಬೆಂಗಳೂರಿಗೆ ಈ ಜೀವನನೇ ಸಾಕು, ಏನೆಲ್ಲ ಮಾಡಿದೆ, ಯಾವುದು ಒಂದು ಕೈ ಹಿಡಿಲಿಲ್ಲ. ಹೋಟ್ಲು ಮಾಡಿದೆ, ಅಂಗಡಿ ಮಾಡಿದೆ, ಆಟೋ ತೊಗೊಂಡೆ, ಟ್ರಾವೆಲ್ಸ್ ಮಾಡಿದೆ, ಯಾವುದೂ ಒಂದು ಕೈ ಹಿಡಿಲಿಲ್ಲ ಈ ತಾಯಿ ಬರೋ ಮೂಮೆಂಟಲ್ಲಿ. ಯಾಕೆಂದರೆ ಇವಳು ನಂಬಿಕೆ ಬೇಕಲ್ಲ,
ಇವ್ನು ನಂಬ್ತಾನ ಇಲ್ವಾ ಅನ್ನೋ ಒಂದು ಇದನ್ನು ಇದು ಮಾಡಿ ನನಗೆ ಕಷ್ಟ ಕೊಟ್ಲು, ತಿನ್ನೋಕೆ ಅನ್ನ ಇಲ್ದಂಗೆ ಮಾಡಿದ್ಲು. ₹1 ದುಡ್ಡು ಇರ್ತಾ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಭಕ್ತರಲ್ಲಿ ಹೇಳೋದು ಇದೇನೆ, ಆ ತಾಯಿ ತುಂಬ ಪರೀಕ್ಷೆ ಮಾಡ್ತಾಳೆ ಬರಬೇಕಾದ್ರೆ. ಅದನ್ನು ನಾವು ಗಟ್ಟಿ ಧೈರ್ಯದಿಂದ ಸ್ಥಿರವಾಗಿ ನಡ್ಕೊಂಡ್ರೆ ಯಾವತ್ತೂ ಯಾರಿಗೂ ಕೈ ಬಿಡಲ್ಲ. ಅವತ್ತು ನಾನು ಕೈ ಬಿಟ್ಟಿದ್ದಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಇರೋಕ್ಕಾಗ್ತಾಯಿರಲಿಲ್ಲ. ಬೆಂಗಳೂರು ಒಂದು ಕಡೆ ಕೆಲ್ಸಕ್ಕೆ ಹೋದೆ, ಅವರು ನಮ್ಮೂರ ಪಕ್ಕದವರೇನೆ, ಅವ್ರಿಗೂ ನಮಗೂ ಗೊತ್ತಿಲ್ಲ. ಬಂದ್ಬಿಟ್ಟು ಏನಪ್ಪ ನೀವು ರುದ್ರಾಕ್ಷಿ ಹಾಕೊಂಬಂದ್ಬಿಟ್ಟಿದ್ದು ಮಠದಿಂದ, ನೀವು ಆಂಬುಲೆನ್ಸ್ ಓಡಿಸ್ತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ ನನಗೆ ಕಷ್ಟ ಇದೆ, ನಾನು ಓಡಿಸ್ತೀನಿ ಅಂತ. ಅವಾಗೇನು ಮಾಡಿದ್ವಿ, ಅವರು ಆಯಿತು ಕೆಲ್ಸಕ್ಕೆ ಬರಪ್ಪ ಅಂತಂದರು. ಕೆಲ್ಸಕ್ಕೆ ಹೋದ್ವಿ. ಒಂದೊಂದೇ ಮೆಟ್ಲು ಹತ್ಕೊಂಡು ಇವತ್ತು ಈ ಸ್ಥಿತಿಗೆ ಬಂದಿದ್ದೀನಿ. ಆಂಬುಲೆನ್ಸ್ ಆಫೀಸೂ ಮಾಡಿದೆ, ಅದೂ ಆಯಿತು. ಸೇವೆ ಮಾಡಿಕೊಂಡು ಭಕ್ತರುಗಳೆಲ್ಲ ಬರ್ತಾರೆ, ಅವ್ರಿಗೂ ಒಳ್ಳೆಯ ಅನುಕೂಲ ಆಗ್ತಾಯಿದೆ. ಅವರೆಲ್ಲ ಬಂದು ಇವತ್ತು ಮಾತನಾಡಿದ್ದಾರೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಆ ತಾಯಿ ಕೃಪೆ ಎಲ್ಲರಿಗೂ ಸಿಗಲಿ, ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಅವ್ರ ಕಷ್ಟಗಳನ್ನ ಬಗೆಹರಿಸಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳ್ಬಿಟ್ಟು ಇಟ್ಟು ಎಲ್ಲರನ್ನೂ ಕಾಪಾಡು ತಾಯಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಆದರೆ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ. ಭಕ್ತಾದಿಗಳಲ್ಲಿ ವಿನಂತಿ, ನೀವು ಯಾವುದೇ ಒಂದು ರೀತಿಲಾದ್ರೂ ಆ ದೇವಸ್ಥಾನಕ್ಕೆ ಸಹಾಯ ಮಾಡಿ ಅದನ್ನು ಅಭಿವೃದ್ಧಿಪಡಿಸ್ಬೇಕಂತ ಹೇಳ್ಬಿಟ್ಟು ನಾನು ಭಕ್ತರಲ್ಲಿ ಬೇಡ್ಕೊತಾ ಇದ್ದೀನಿ. ಇದನ್ನು ನೋಡಿಬಿಟ್ಟು ನೀವು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತಸ್ಯೈ ನಮಾಮಿ ನಮಃ. ಸರ್ವ ಭಕ್ತಾದಿಗಳಲ್ಲಿ ವಿನಂತಿ, ಈಗ ಭಕ್ತರುಗಳಿಗೆ ದೂರದಿಂದ ಎಲ್ಲ ಕಡೆಯಿಂದನೂ ಬಂದು ತಾಯಿಗೆ ಕೃಪಾ ಪಾತ್ರರಾಗಿ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗ್ತಾಯಿದೆ. ಬೆಂಗಳೂರು, ಮೈಸೂರು, ಈ ಕಡೆ KR ಪೇಟೆ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಮತ್ತು ತುಂಬ ದೂರದಿಂದ ಧಾರವಾಡ, ದಾವಣಗೆರೆ ಆ ಕಡೆಯಿಂದೆಲ್ಲ ದೂರದಿಂದ ಬರ್ತಾರೆ ಭಕ್ತಾದಿಗಳು. ಬಂದು ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರು ಇಲ್ಲಿ ಸೇವೆಗೆ ಬರ್ತಾರೆ. ಈಗ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಭಕ್ತರು. ಅದರಿಂದ ಈಗ ದೇವಸ್ಥಾನ ಮಾಡ್ತಾಯಿದ್ದೀವಿ. ಮನೇಲಿ ಇರೋದ್ರಿಂದ ಜನ ಇಲ್ಲಿ ಜಾಸ್ತಿ ಆಗೋದ್ರ ಕಾರಣ ನಾವು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ. ಅದರಿಂದ ಭಕ್ತಾದಿಗಳಲ್ಲಿ ಒಂದು ವಿನಂತಿ, ಅದಕ್ಕೆ ಏನಾದರೂ ಸಹಾಯ ಮಾಡಿ. ನಿಮ್ಮ ಸಹಾಯದಿಂದ ಆ ತಾಯಿಯ ಒಂದು ಗುಡಿ ನಿರ್ಮಾಣ ಆಗಿ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅವ್ರ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ನಾನು ಆ ತಾಯಿಯಲ್ಲಿ ಹರಕೆ ಮಾಡ್ಕೊಳ್ತಾ ಇದ್ದೀನಿ. ತಮ್ಮಲ್ಲೂ ಅಷ್ಟೇ ಇದೆಲ್ಲ ನೀವು ಸಹಕಾರ ಕೊಟ್ಟು ಆ ತಾಯಿಗೆ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿಗೆ ಈ ಸನ್ನಿಧಿಗೆ ಬರಬೇಕಂತ ಅಂದರೆ ತುಮಕೂರಿಂದ ಬಂದರೆ KB ಕ್ರಾಸು, ಬೆಂಗಳೂರಿಂದನೂ ತುಮಕೂರಿಗೆ ಬಂದು ತುಮಕೂರಿಂದ KB ಕ್ರಾಸಲ್ಲಿ ಬಂದು ಇಳ್ಕೊಂಡು ಕಟ್ಟಿಗೆನಹಳ್ಳಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಈ ಕಡೆ ಚಿಕ್ಕನಾಯಕನಹಳ್ಳಿ, ದಾವಣಗೆರೆ ಯಾವ ಕಡೆಯಿಂದ ಬಂದ್ರೂ, ತುರುವೇಕೆರೆ, ತಿಪ್ಟೂರು ಯಾವ ಮಾರ್ಗದಲ್ಲಿ ಬಂದ್ರೂ KB ಕ್ರಾಸು ಸೆಂಟ್ರಲ್. ಆ ಸೆಂಟ್ರಲ್ಲಿ ಬಂದು ಇಳಿದು ಕಟ್ಟಿಗೆನಹಳ್ಳಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಅಲ್ಲಿ ಬಂದು ತಾಯಿ ಕೃಪೆಗೆ ಪಾತ್ರರಾಗಿ. ಆಮೇಲೆ ಒಬ್ಬರು ಕಡಬದವ್ರು ಬಂದಿದ್ದರು. ಅವ್ರಿಗೆ ಏನೋ ಆಸ್ಪತ್ರೆಯಲ್ಲಿ ಯಾರೋ ಏನೋ ಕೆಟ್ಟದ್ದು ಮಾಡಿದರು. ಆಸ್ಪತ್ರೆಗೆ ಹೋದ್ರೂ ಅವರಿಗೆ ಹುಷಾರಾಗಿರಲಿಲ್ಲ. ಆವಾಗ ನಮ್ಮಲ್ಲಿ ಕಳಿಸಿದ್ರು. ಅವಾಗ ಬಂದು ಅವರು ಈ ಥರ ಕೇಳ್ಕೊಂಡಾಗ ಅಮ್ಮ ಹೇಳಿದ್ರು, ನಾನು ಹುಷಾರು ಮಾಡ್ತೀನಪ್ಪ, ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳಿದ್ರು. ಅವರು ಅದಕ್ಕೆ ಹೋಗೊಟ್ಟು ನಾವು ಕರ್ಕೊಂಡು ಹೋಗ್ತೀವಪ್ಪ, ಕರ್ಕೊಂಡೋಗಿ ಎಲ್ಲ ಸೇವೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಮ್ಮ ಒಪ್ಕೊಂಡು 3 ತಡೆ ಹೊಡೀರಪ್ಪ ಅಂತ ಹೇಳಿತ್ತು. ಆ ತಡೆಯೆಲ್ಲ ಹೊಡೆದು ಸರಿ ಮಾಡಿದ್ಮೇಲೆ ಆ ಮನುಷ್ಯಗೆ ಹುಷಾರಾಯಿತು. ಕಾಲು ತೆಗಿಬೇಕಂತ ಹೇಳಿತ್ತು, ಕಾಲು ಅದು ತೆಗೆದ್ರು. ಇವಾಗ ಆರೋಗ್ಯವಾಗಿದ್ದಾರೆ. ಮತ್ತು ಇನ್ನೊಬ್ಬರು ಬಂದಿದ್ದರು, ಇದ್ರೂ ಯಾವುದೋ ಶಂಕೆ ವಿಷಯವಾಗಿ ಅದನ್ನು ಪರಿಹಾರ ಆಯಿತು. 2-3 ಇದೇ ಥರ ಆಗಿ ಎಲ್ಲರೂ ಒಳ್ಳೆಯರಾಗಿ ಇವಾಗ ಚೆನ್ನಾಗಿದ್ದಾರೆ. ಅದಕ್ಕೆ ಭಕ್ತಾದಿಗಳು ಹೆಚ್ಚಲ್ಲಿ ನಾನು ಹೇಳೋದಕ್ಕಿಂತ ನೀವು ಭಕ್ತರುಗಳು ಬಂದು ನೋಡಬೇಕು, ಇಲ್ಲಿ ಕೇಳಬೇಕು. ನಿಮ್ಮ ಕಷ್ಟಗಳು ಪರಿಹಾರ ಆದಾಗ ನೀವೇ ಹೇಳ್ತೀರ. ನಾನು ಎಷ್ಟೇ ಹೇಳಿದ್ರೂ ಜನಕ್ಕೆ ನಂಬಿಕೆ ಬರಲ್ಲ. ತಾವುಗಳೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಾಯಿಗೆ ನೀವೇನು ಹರಕೆ ಇಟ್ಟಿರ್ತಾರೋ ಅವಳು ಈಡೇರಿಸಿದಾಗ ನಿಮಗೆ ನಂಬಿಕೆ ಬರುತ್ತೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ. ನೋಡಿದ್ರಲ್ಲ ವೀಕ್ಷಕರೇ,
ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಜೀವನದಲ್ಲಿ ನಡೆಸಿದ ಪವಾಡ ಸತ್ಯ ಘಟನೆಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.